ಇವತ್ತು ನಾವು ಅಂಡಮಾನ್ ನಿಕೋಬಾರ್ ಬಗ್ಗೆ ತಿಳ್ಕೊಳ್ಳೋಣ. ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ ಸುದ್ದಿಯಲ್ಲಿದೆ. ಯಾಕಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪ ಇದೆಯಲ್ಲ, ಈ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕೇಂದ್ರ ಸರ್ಕಾರ ದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಈ ಯೋಜನೆ ಅಂದ್ರೆ ಏನು ಮತ್ತು ಅಂಡಮಾನ್ ನಿಕೋಬಾರ್ನ ಭೌಗೋಳಿಕ ಅಂಶಗಳೇನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನಾವು ಮೊದಲೇದಾಗಿ ಅಂಡಮಾನ್ ನಿಕೋಬಾರ್ನ ಭೌಗೋಳಿಕ ಬಗ್ಗೆ ತಿಳ್ಕೊಳ್ಳೋಣ, ಎಲ್ಲಿದೆ ಏನು ಅಂತೇಳಿ. ನೋಡಿ, ಅಂಡಮಾನ್ ನಿಕೋಬಾರ್ ಇರೋದು ನಮ್ಮ ಬಂಗಾಳಕೊಲ್ಲಿಯಲ್ಲಿ. ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳೇನಿದಾವಲ್ವಾ, ಈ ದ್ವೀಪಗಳು ಹಿಮಾಲಯದ ಮುಂದುವರಿದ ಭಾಗಗಳೇ ಈ ಅಂಡಮಾನ್ ದ್ವೀಪಗಳು ಉಗಮವಾಗಲು ಹಿಮಾಲಯದ ಮಡಿಕೆ ಪರ್ವತಗಳೇ ಕಾರಣ. ಈ ಅಂಡಮಾನ್ ದ್ವೀಪ ನಮ್ಮ ಭಾರತಕ್ಕೆ ಯಾಕೆ ಪ್ರಮುಖವಾಗಿದೆ ಅಂತಂದ್ರೆ, ಇದು ಏನ್ ಮಾಡುತ್ತೆ ಅಂದ್ರೆ ಇಂಡೋ ಪೆಸಿಫಿಕ್ ಅಂದ್ರೆ ನಮ್ಮ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಇದೆ. ಅಂದ್ರೆ ಆ ದೇಶಗಳಿಗೆ, ಇಂಡೋ ಪೆಸಿಫಿಕ್ ದೇಶಗಳು ಇರ್ತಾವಲ್ವ, ಆ ದೇಶಗಳಿಗೆ ಸಂಪರ್ಕ ಸಾಧಿಸಲು ಈ ಅಂಡಮಾನ್ ದ್ವೀಪಗಳು ನಮಗೆ ಪ್ರಮುಖವಾಗಿದ್ದಾವೆ. ಈಗ ಇತ್ತೀಚೆಗೆ ಚೀನಾ ಏನ್ ಮಾಡಿದೆ, ಹಲವಾರು ಈ ನೈಋತ್ಯ ದೇಶಗಳಿದಾವಲ್ವ, ಈ ನೈಋತ್ಯ ದೇಶಗಳು ಅಥವಾ ಈ ಪೂರ್ವದ ದೇಶಗಳಲ್ಲಿ ಹಲವಾರು ರೀತಿಯ ತನ್ನ ಸೈನ್ಯ ಅಡ್ಡವನ್ನ ಸ್ಥಾಪಿಸಿದೆ. ಯಾವುದು? ಚೈನಾ ದಕ್ಷಿಣ ಚೈನಾ ಸಮುದ್ರ ಮತ್ತು ಈ ಹಿಂದೂ ಮಹಾಸಾಗರದ ಮೇಲೆ ಚೀನಾ ತನ್ನ ಹಕ್ಕನ್ನು ಸಾಧಿಸ್ತಾ ಇದೆ. ಆದ್ದರಿಂದ ನಮಗೆ ಈ ಅಂಡಮಾನ್ ನಿಕೋಬಾರ್ಗಳು ತುಂಬಾ ಪ್ರಾಮುಖ್ಯತೆಯನ್ನು ಪಡಿತವೆ. ನೋಡಿ, ಅಂಡಮಾನ್ ನಿಕೋಬಾರ್ನಲ್ಲಿ ಎರಡು ಭಾಗವಾಗಿ ನಾವು ವಿಂಗಡಿಸ್ಬೋದು. ಒಂದು ನಿಕೋಬಾರ್ ದ್ವೀಪ, ಇನ್ನೊಂದು ಅಂಡಮಾನ್ ದ್ವೀಪಗಳು. ಈ ಅಂಡಮಾನ್ ದ್ವೀಪಗಳಿದಾವಲ್ಲ ಮೇಲೆ, ಈ ಅಂಡಮಾನ್ ದ್ವೀಪ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಿಭಾಗಿಸೋದು ಯಾವುದು? 10 ಡಿಗ್ರಿ ಚಾನಲ್. ಈ 10 ಡಿಗ್ರಿ ಚಾನಲ್ ಏನ್ ಮಾಡುತ್ತೆ? ನಿಕೋಬಾರ್ ಮತ್ತು ಅಂಡಮಾನನ್ನ ವಿಭಾಗ ಮಾಡುತ್ತೆ. ನೋಡಿ, ಅಂಡಮಾನ್ನಲ್ಲಿ 1, 2, 3, 4 ಈ ರೀತಿ 4 ಪ್ರಮುಖ ದ್ವೀಪಗಳಿದಾವೆ. ಒಂದು ನಾರ್ತ್ ಅಂಡಮಾನ್, ಇನ್ನೊಂದು ಮಿಡಲ್ ಅಂಡಮಾನ್, ಇನ್ನೊಂದು ಸೌತ್ ಅಂಡಮಾನ್, ಇನ್ನೊಂದು ಲಿಟಲ್ ಅಂಡಮಾನ್. ಈ ಲಿಟಲ್ ಅಂಡಮಾನ್ ಏನಿದೆಯಲ್ಲ, ಇದು ಡಂಕನ್ ಪ್ಯಾಸೇಜ್ ಇಂದ ಈ ಸೌತ್ ಅಂಡಮಾನ್ ಇಂದ ಬೇರ್ಪಟ್ಟಿದೆ. ಈ ಡಂಕನ್ ಪ್ಯಾಸೇಜ್ ಇಂದ ಸೌತ್ ಅಂಡಮಾನ್ ಇಂದ ಬೇರ್ಪಟ್ಟಿದೆ. ನೋಡಿ, ಈ ಅಂಡಮಾನ್ ನಿಕೋಬಾರ್ ರಾಜಧಾನಿ ಪೋರ್ಟ್ ಬ್ಲೇರ್. ಇತ್ತೀಚೆಗೆ ಇದನ್ನ ನಾಮಕರಣ ಮಾಡಿದ್ದಾರೆ. ಯಾವುದು ಅಂತ ನೀವು ಹೇಳ್ಬೇಕಾಗುತ್ತೆ. ಪೋರ್ಟ್ ಬ್ಲೇರ್ ಇದು ಮತ್ತು ಡಂಕನ್ ಪ್ಯಾಸೇಜ್. ನೋಡಿ, ಈ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಡಂಕನ್ ಪ್ಯಾಸೇಜ್ ಕಂಡು ಬರುತ್ತೆ. ಇದರ ನಡುವೆ ಇದನ್ನು ವಿಭಾಗಿಸ್ತದೆ. ಯಾವುದು? ಲಿಟಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ವಿಭಾಗ ಮಾಡುತ್ತೆ. ನೋಡಿ, ಈ ಅಂಡಮಾನ್ ಇದೆಯಲ್ಲ, ಈ ಅಂಡಮಾನ್ ದ್ವೀಪಗಳು 836 ದ್ವೀಪಗಳಿದಾವೆ. ಅಂಡಮಾನ್ನಲ್ಲಿ ಟೋಟಲ್ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ 836 ದ್ವೀಪಗಳಿದಾವೆ. ನೋಡಿ, ಇದರ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 8249 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಟೋಟಲ್ ಇದು ಅಂಡಮಾನ್ ನಿಕೋಬಾರ್ನ ವಿಸ್ತೀರ್ಣ. ನೋಡಿ, ಈ ಅಂಡಮಾನ್ನಲ್ಲಿ 4 ದ್ವೀಪಗಳು. ನಿಕೋಬಾರ್ನಲ್ಲಿ ನೋಡಿ, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಈ ಗ್ರೇಟ್ ನಿಕೋಬಾರ್ನಲ್ಲೇ ನಾವು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೀವಿ. ಯಾವುದು? ದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂತೇಳಿ. ನೋಡಿ, ಈ 10 ಡಿಗ್ರಿ ಚಾನಲ್ ಇದೆಯಲ್ಲ, ಕಾರ್ ನಿಕೋಬಾರ್ ಮತ್ತು ಲಿಟಲ್ ಅಂಡಮಾನ್ನ ವಿಭಾಗಿಸ್ತದೆ, ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ವಿಭಜಿಸ್ತದೆ. ನೋಡಿ, ಈ ಇಡೀ ಅಂಡಮಾನ್ ನಿಕೋಬಾರ್ನಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಅದು ಸ್ಯಾಡಲ್ ಪೀಕ್ ಎತ್ತರವಾದ ಶಿಖರ. ನೋಡಿ, ನಾವು ಅಂಡಮಾನ್ ನಿಕೋಬಾರ್ನಲ್ಲಿ 2 ಪ್ರಮುಖ ಜ್ವಾಲಾಮುಖಿ ದ್ವೀಪಗಳಿದಾವೆ. ಮೊದಲೇದು ಬ್ಯಾರನ್, ಇನ್ನೊಂದು ನಾರ್ಕೊಂಡಮ್. ಈ ಬ್ಯಾರನ್ ಏನಿದೆಯಲ್ಲ, ಇದು ಸಕ್ರಿಯ ಜ್ವಾಲಾಮುಖಿ. ಸಕ್ರಿಯ ಅಂದ್ರೆ ಅವಾಗವಾಗ ಸಿಡಿತಾ ಇರುತ್ತೆ ಇದು ಜ್ವಾಲಾಮುಖಿ. ಇತ್ತೀಚೆಗೆ ಸಿಡಿದಿಲ್ಲ, ಬಟ್ ಅವಾಗವಾಗ ಯಾವಾಗ ಸಿಡಿಯುತ್ತೆ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಸಕ್ರಿಯ ಜ್ವಾಲಾಮುಖಿ ಅಂತ ಕರೀತಾರೆ. ನೋಡಿ, ನಿಕೋಬಾರ್ನಲ್ಲಿ ನಿಮಗೆ ಹಲವಾರು ದ್ವೀಪಗಳು ಕಂಡು ಬರುತ್ತವೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ಅಂತೇಳಿ 3 ದ್ವೀಪಗಳು ತುಂಬಾ ಪ್ರಾಮುಖ್ಯತೆಯನ್ನು ಪಡಿತವೆ. ನೋಡಿ, ಇಡೀ ನಮ್ಮ ಭಾರತ ಉಪಖಂಡದ ದಕ್ಷಿಣದ ತುದಿ ಅಂದ್ರೆ ಇದು ಇಂದಿರಾ ಪಾಯಿಂಟ್ ಇಲ್ಲಿ ಕಂಡು ಬರುತ್ತೆ. ಇಂದಿರಾ ಪಾಯಿಂಟ್ ನೋಡಿ, ಈ ಗೆಲತೆ ಬೇ ಇದೆಯಲ್ಲ, ಗೆಲತೆ ಕೊಲ್ಲಿ ಇದೆಯಲ್ಲ, ಇದು ತುಂಬಾ ಮುಖ್ಯವಾಗಿದೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಇದು ಗೆಲತೆ ಕೊಲ್ಲಿ. ಈಗ ನಾವು ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಏನಿದೆಯಲ್ಲ, ಇದನ್ನ 2021ರಲ್ಲಿ ಅನೌನ್ಸ್ ಮಾಡ್ತಾರೆ ನೀತಿ ಆಯೋಗದ ಮೂಲಕ. ಆದ ನಂತರ ಅದು ಇಲ್ಲಿವರೆಗೂ ಹಾಗೆ ತುಂಬಾ ಹಲವಾರು ಕಡೆಗಳಲ್ಲಿ ಅದನ್ನ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ. ಅದರಿಂದ ಅದೆಲ್ಲ ಆಗಿ ಎಲ್ಲ ಕ್ರಿಯೆ ಆಗಿ ಈಗೇನಾಗಿದೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತ ಇದೆ ನಮ್ಮ ದೇಶದ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ. ಅದು ತನ್ನ ಪರ್ಮಿಷನ್ ಅನ್ನ
ಕೊಡ್ತು. ಅಂದರೆ ನೀವು ಮಾಡ್ಬೋದು, ನೀವು ನಿಮ್ಮ ಯೋಜನೆಯನ್ನು ಇಲ್ಲಿ ಮಾಡ್ಬೋದು ಅಂತೇಳಿ ಹಸಿರು ನ್ಯಾಯಮಂಡಳಿ ಒಂದು ತನ್ನ ಅಧಿಕೃತ ಮುದ್ರೆನ ಒತ್ತಿತು, ಮಾಡಿ ಅಂತೇಳಿ ಅದು ಒತ್ತು. ಈಗ ಏನಾಯಿತು, ಈ ಪ್ರಾಜೆಕ್ಟ್ ಏನಿದೆ ಅಂತಂದರೆ 81,000 ಕೋಟಿಯ ಪ್ರಾಜೆಕ್ಟ್ ಇದೆ, 81,000 ಕೋಟಿಯ ಯೋಜನೆ. ಇದರಲ್ಲಿ 4 ಪ್ರಮುಖ ಅಂಶಗಳು ಕಂಡು ಬರ್ತವೆ. 4 ಕೋರ್ ಕಾಂಪೊನೆಂಟ್ಸ್, 4 ಪ್ರಮುಖ ಅಂಶಗಳಿದಾವೆ ಈ ಯೋಜನೆಯಲ್ಲಿ. ಮೊದಲನೇದು ಇಂಟಿಗ್ರಿಟಿ ಟೌನ್ಶಿಪ್. ಇಂಟಿಗ್ರಿಟಿ ಟೌನ್ಶಿಪ್ ಅಂದರೆ ಇಲ್ಲಿ ಒಂದು ನಾವು ದೊಡ್ಡ ನಗರವನ್ನು ನಿರ್ಮಾಣ ಮಾಡ್ತೀವಿ. ಆ ನಗರದಲ್ಲಿ ಶಾಲೆ ಇರುತ್ತೆ, ಹಾಸ್ಪಿಟ್ಲ್ ಇರುತ್ತೆ, ಹಲವಾರು ಮೂಲ ಸೌಕರ್ಯಗಳಿರ್ತವೆ, ಒಳ್ಳೆಯ ರಸ್ತೆ ಇರುತ್ತೆ, ಮತ್ತು ಆಮೇಲೆ ಅದರಲ್ಲಿ ತುಂಬ ಪ್ರಮುಖವಾದ ಮನೋರಂಜನಾ ಸ್ಥಳಗಳಿರ್ತವೆ. ಈ ರೀತಿ ಹಲವಾರು ಯೋಜನೆಯನ್ನು ಒಳಗೊಂಡಂಥ ಒಂದು ದೊಡ್ಡ ನಗರವನ್ನು ನಿರ್ಮಾಣ ಮಾಡ್ತೀವಿ ಇಲ್ಲಿ ಈ ಗ್ರೇಟ್ ನಿಕೋಬಾರ್ನಲ್ಲಿ. ಇನ್ನೊಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ. ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತಂದರೆ ನೋಡಿ, ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂದರೆ ಇದು ದೊಡ್ಡ ದೊಡ್ಡ ಕಂಟೈನರ್ ಹಡಗುಗಳು ಬರ್ತವೆ, ದೊಡ್ಡ ದೊಡ್ಡ ಕಂಟೈನರ್ ಹಡಗುಗಳು. ಆ ದೊಡ್ಡ ದೊಡ್ಡ ಕಂಟೈನರ್ ಹಡಗುಗಳು ನಿಲ್ಲೋಕ್ಕೆ ದೊಡ್ಡ ಆಳವಾದ ಸಮುದ್ರ ಬೇಕಾಗುತ್ತೆ, ಆಳವಾದ ಸಮುದ್ರ. ಅದು ನಿಂತಾಗ ಅದಕ್ಕೆ ಅದರಲ್ಲಿರುವಂಥ ದೊಡ್ಡ ದೊಡ್ಡ ಕಂಟೈನರ್ಗಳನ್ನು ಚಿಕ್ಕ ಚಿಕ್ಕ ಹಡಗುಗಳಲ್ಲಿ ನಾವು ಸಾಗಿಸ್ಬೇಕಾಗುತ್ತೆ, ಚಿಕ್ಕ ಚಿಕ್ಕ ಹಡಗುಗಳಲ್ಲಿ. ಆ ದೊಡ್ಡ ಕಂಟೈನರ್ಗಳು ನಿಲ್ಲೋಕ್ಕೆ ಇಲ್ಲಿ ನಾವು ಬಂದರನ್ನು ನಿರ್ಮಿಸ್ತಾ ಇದ್ವಿ. ಅದನ್ನು ನಾವು ಏನಂತ ಕರಿತೀವಿ, ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತೇಳಿ. ಈಗ ನಾವು ಕೊಲಂಬೋ ಮತ್ತು ಸಿಂಗಾಪುರ್, ಈ ಕೊಲಂಬೋ ಮತ್ತು ಸಿಂಗಾಪುರ್ಗಳಲ್ಲಿ ಈ ರೀತಿಯಲ್ಲಿ ಬಂದರುಗಳಿದ್ದಾವೆ. ಆದರೆ ಭಾರತ ಈ ಬಂದರುಗಳನ್ನು ನಿರ್ಮಿಸಿದರೆ ಅಲ್ಲಿ ಏನಾಗುತ್ತೆ, ಅಲ್ಲಿನ ಒತ್ತಡ ಕಡಿಮೆಯಾಗಿ ಭಾರತಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ಅಂದರೆ ಈ ದೊಡ್ಡ ದೊಡ್ಡ ಕಂಟೈನರ್ ಶಿಪ್ಗಳು ಬಂದು ನಿಂತು ಅದರಲ್ಲಿರುವಂಥ ವಸ್ತುಗಳನ್ನು ಇಳಿಸಿ ಚಿಕ್ಕ ಚಿಕ್ಕ ಹಡಗುಗಳನ್ನು ಬೇರೆ ಬೇರೆ ಬಂದರುಗಳಿಗೆ ಸಾಗಿಸೋದು, ಇದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ಕರಿತೀವಿ. ಇನ್ನೊಂದು ಸಿವಿಲ್ ಮಿಲಿಟರಿ ಏರ್ಪೋರ್ಟ್. ಇಲ್ಲಿ ಒಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡ್ಬೇಕಂತೆ ಈ ಯೋಜನೆಯ ಒಂದು ಭಾಗ. ಈ 4 ಭಾಗಗಳಲ್ಲಿ 3ನೇದೇನು ಒಂದು ಏರ್ಪೋರ್ಟ್ ನಿರ್ಮಾಣ. ಏರ್ಪೋರ್ಟ್ ಯಾವುದಕ್ಕೆ ಉದ್ದೇಶ ಅಂತಂದರೆ, ಒಂದು ಅಲ್ಲಿ ಪ್ರವಾಸಿಗರಿಗೆ ಮನರಂಜನೆಗಾಗಿ ಬರ್ತಾರಲ್ಲ ಪ್ರವಾಸಿಗರು, ಅವರಿಗೆ ಟೂರಿಸಮ್ಗೋಸ್ಕರ. ಇನ್ನೊಂದು ಏನಂದರೆ ಮಿಲಿಟರಿಯವರು ಅಲ್ಲಿ ಕಾರ್ಯಾಚರಣೆ ನಡೆಸೋಕ್ಕೋಸ್ಕರ ಅವರಿಗೆ ಉಪಯೋಗ ಆಗಲಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಏರ್ಪೋರ್ಟನ್ನು ನಿರ್ಮಾಣ ಮಾಡ್ತಾರೆ. 3ನೇದಂದ್ರೆ ಪವರ್ ಪ್ಲ್ಯಾಂಟ್. ಪವರ್ ಪ್ಲ್ಯಾಂಟ್ ಅಂದರೆ ಇವು ವಿದ್ಯುತ್ ನಿರ್ಮಾಣ. ಇದೆಲ್ಲದಕ್ಕೂ ವಿದ್ಯುತ್ ಬೇಕಲ್ವಾ. ಇಲ್ಲಿ ವಿದ್ಯುತ್ ಎಲ್ಲಿಂದ ಬರುತ್ತಂದರೆ ಇದೆಲ್ಲದಕ್ಕೂ ಹೈಬ್ರಿಡ್ ಸ್ಥಾವರವನ್ನು ನಿರ್ಮಿಸ್ತಾರೆ. ಏನಿದೆ ಹೈಬ್ರಿಡ್ ಸ್ಥಾವರ ಅಂತಂದರೆ ನೋಡಿ, ಹೈಬ್ರಿಡ್ ಅಂದರೆ ವಿವಿಧ ರೀತಿಯ ಸಂಪನ್ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಉದಾಹರಣೆಗೆ ಈ ಗಾಳಿ, ಆಮೇಲೆ ಗಾಳಿ ವಿದ್ಯುತ್ತು, ಸೌರ ವಿದ್ಯುತ್ತು ಮತ್ತು ಈ ಸಾಂಪ್ರದಾಯಿಕವಾದ ಡೀಸೆಲ್ ಮತ್ತು ಗ್ಯಾಸ್ನಿಂದ, ಈ ಎಲ್ಲದರಿಂದನೂ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಸೌರ ವಿದ್ಯುತ್ ಇಲ್ಲ ಅಂದರೆ ಗಾಳಿಯಿಂದ, ಗಾಳಿ ಇಲ್ಲ ಅಂದರೆ ಡೀಸೆಲಿಂದ, ಡೀಸೆಲ್ ಇಲ್ಲ ಅಂದರೆ ಗ್ಯಾಸಿಂದ. ಈ ರೀತಿಯಾಗಿ ಹಲವಾರು ವಿವಿಧ ಸಂಪನ್ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದನ್ನು ನಾವು ಹೈಬ್ರಿಡ್ ಪವರ್ ಪ್ಲ್ಯಾಂಟ್ ಅಂತ ಕರಿತೀವಿ. ಈ ಹೈಬ್ರಿಡ್ ಪವರ್ ಪ್ಲ್ಯಾಂಟನ್ನು ಈ ಗ್ರೇಟ್ ನಿಕೋಬಾರ್ನಲ್ಲಿ ಸ್ಥಾಪನೆ ಮಾಡಬೇಕಾಗುತ್ತೆ. ನೋಡಿ, ಇದೆಲ್ಲ ಉದ್ದೇಶ ಇದೆ. ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಬೇಕು, ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಬೇಕು, ಸಿವಿಲ್ ಮಿಲಿಟರಿಗೆ ಏರ್ಪೋರ್ಟ್ ಬೇಕು, ಒಂದು ಪವರ್ ಪ್ಲ್ಯಾಂಟ್ಗೋಸ್ಕರ. ಇದೆಲ್ಲ ನಿರ್ಮಾಣ ಎಲ್ಲಿ ಮಾಡಲಾಗುತ್ತೆ, ಈ ಗ್ರೇಟ್ ನಿಕೋಬಾರ್ನಲ್ಲಿ ಮಾಡಲಾಗುತ್ತೆ. ಈ ಗ್ರೇಟ್ ನಿಕೋಬಾರ್ ಏನಿದೆಯಲ್ಲ, ಇದು ತುಂಬ ನಿತ್ಯ ಹರಿದ್ವರ್ಣ ಕಾಡು ಮತ್ತು ಯುನೆಸ್ಕೋ ಇದೆಯಲ್ಲ, ಯುನೆಸ್ಕೋದ ಬಯೋಸ್ಪಿಯರ್ ರಿಸರ್ವ್. ಇದರ 85% ಏನಾಗಿದೆ, ಯುನೆಸ್ಕೋ ಏನು ಮಾಡಿದೆ, ಬಯೋಸ್ಪಿಯರ್ ರಿಸರ್ವ್ ಅಂತೇಳಿ ಗುರುತಿಸಿದೆ. ಆದರೆ ಈ ಭಾಗದಲ್ಲಿ ನಾವು ಏನಾರ ಒಂದು ನಗರ ನಿರ್ಮಾಣ ಮಾಡಿದರೆ ಅಥವಾ ಏರ್ಪೋರ್ಟ್ ನಿರ್ಮಾಣ ಮಾಡಿದರೆ, ವಿದ್ಯುತ್ ನಿರ್ಮಾಣ ಮಾಡಿದರೆ ಏನಾಗುತ್ತೆ, ಅಲ್ಲಿರುವಂಥ ಎಲ್ಲ ಕಾಡನ್ನು ನಾಶ ಮಾಡಬೇಕಾಗತ್ತೆ. ಅಂದಾಜು 1 ಕೋಟಿ ಮರಗಳನ್ನು ನಾವು ಕಡಿಬೇಕಾಗತ್ತೆ. ಈ ಎಲ್ಲ ಮರಗಳು ಈಗಿನ ಮರಗಳಲ್ಲ, ಸುಮಾರು 100-200 ವರ್ಷಗಳ ಮರಗಳು. ಈ 100-200 ವರ್ಷಗಳ ಮರಗಳು ಈಗ ಕೆಡಿದ್ರೆ ಮತ್ತೆ ನಾವು ಅದನ್ನು ನಿರ್ಮಾಣ ಮಾಡೋಕ್ಕೆ 100-200 ವರ್ಷಗಳು ಬೇಕಾಗುತ್ತೆ. ಆದ್ದರಿಂದ ಪರಿಸರವಾದಿಗಳು ಇದನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಅದು ಏನಂದರೆ, ಕೇಂದ್ರ ಸರ್ಕಾರಕ್ಕೆ ಈ ಅವಶ್ಯಕತೆ ಇದೆಯಾ, ಈ ಯೋಜನೆ ಅವಶ್ಯಕತೆ ಇಲ್ಲದ್ದು ಯಾಕೆ ಮಾಡಬೇಕು ಅನ್ನೋದು ಅವರ ಒಂದು ವಾದ. ನೋಡಿ, ಇದಕ್ಕೆ ಎನ್ವಿರಾನ್ಮೆಂಟಲ್ ಮತ್ತು ಸೋಷಿಯಲ್ ಇವರ ವಿರೋಧ ಇದೆ. ನೋಡಿ, ಈ ಯೋಜನೆ ಎಷ್ಟು, ಈಗ ನೋಡಿ ಗ್ರೇಟ್ ನಿಕೋಬಾರ್ ಏನಿದೆಯಲ್ಲ 910 ಸ್ಕ್ವೇರ್ ಕಿಲೋಮೀಟರ್ ಇದೆ.
ದ ಗ್ರೇಟ್ ನಿಕೋಬಾರ್ 910 ಸ್ಕ್ವೇರ್ ಕಿಲೋಮೀಟರ್. ಇದರಲ್ಲಿ 10% ಎಷ್ಟು 166 ಸ್ಕ್ವೇರ್ ಕಿಲೋಮೀಟರ್ ಏನಿದೆಯಲ್ಲ ಪ್ರದೇಶವನ್ನು ಈ ಯೋಜನೆಗೆ ಬಳಸ್ತಾ ಇದ್ದಾವೆ. ಎಷ್ಟು 166 ಸ್ಕ್ವೇರ್ ಕಿಲೋಮೀಟರ್ ಈ ಯೋಜನೆಗೋಸ್ಕರ ನಾವು ಬಳಸ್ತಾ ಇದ್ದೇವೆ. ನೋಡಿ, ಇದನ್ನು ಇಂಪ್ಲಿಮೆಂಟ್ ಮಾಡೋದು ಯಾರು ಅಂತಂದರೆ ANIIDCO ಅಂತೇಳಿ. ANIIDCO ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದು ಯಾರು? ಇಂಪ್ಲಿಮೆಂಟ್ ಬೈ ANI ಅಂದರೆ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನೋಡಿ, ಇದು ಏನಿದೆಯಲ್ಲ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ANIIDCO ಏನಿದೆಯಲ್ಲ ಇದೇನು ಮಾಡುತ್ತೆ? ಇದು ಇಂಪ್ಲಿಮೆಂಟ್ ಮಾಡುತ್ತೆ. ಯಾವ ಯೋಜನೆಯನ್ನು? ಈ ಗ್ರೇಟ್ ನಿಕೋಬಾರ್ ಯೋಜನೆಯನ್ನು ಇದು ಇಂಪ್ಲಿಮೆಂಟ್ ಮಾಡುತ್ತೆ. ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿರೋಧಿಸೋರು ಈ ಎನ್ವೈರ್ಮೆಂಟಲ್ ಮತ್ತು ಸೋಷಿಯಲಿಸ್ಟ್ಗಳು. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಫಾರೆಸ್ಟ್ ನಾಶ ಆಗುತ್ತೆ, ಅಂದರೆ ಕಾಡು ನಾಶ ಆಗುತ್ತೆ. ತುಂಬ ಹಲವಾರು ವರ್ಷಗಳಿಂದ ಇಲ್ಲಿರುವಂಥ ಈ ಕಾಡು ತುಂಬ ದಟ್ಟವಾಗಿ ಬೆಳೆದಂಥ ಕಾಡು. ಸುಮಾರು 1 ಕೋಟಿ ಮರಗಳು ಅಂದಾಜು ಪ್ರಕಾರ 1 ಕೋಟಿ ಮರಗಳನ್ನು ನಾಶ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅಧಿಕೃತವಾಗಿ ಸರ್ಕಾರ ಏನು ಹೇಳುತ್ತೆ, ನಾವು 1 ಮಿಲಿಯನ್ ಅಷ್ಟೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಅದು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಾವಿನ್ನು ನಿಖರವಾಗಿ ಹೇಳೋಕ್ಕಾಗಲ್ಲ. ಬಯೋಸ್ಫಿಯರ್ ರಿಸರ್ವ್ ಮತ್ತು ವೈಲ್ಡ್ ಲೈಫ್. ಬಯೋಸ್ಫಿಯರ್ ರಿಸರ್ವ್ ಇದೆ, ನಾನು ಈಗ ಹೇಳಿದ್ನಲ್ವ, 2013ರಲ್ಲಿ ಯುನೆಸ್ಕೋ ಏನು ಮಾಡಿದೆ, ಬಯೋಸ್ಫಿಯರ್ ರಿಸರ್ವ್ ಅಂತೇಳಿ ಇದನ್ನು ಘೋಷಣೆ ಮಾಡಿದೆ. ಅಂತಾರಾಷ್ಟ್ರೀಯ ಬಯೋಸ್ಫಿಯರ್ ರಿಸರ್ವ್ ಅಂತ ಇದು ಘೋಷಣೆ ಮಾಡಿದೆ. ಇದರಲ್ಲಿ 2 ನ್ಯಾಷನಲ್ ಪಾರ್ಕ್ಗಳಿವೆ. ಒಂದು ಕ್ಯಾಂಬೆಲ್ ಬೇ, ಇನ್ನೊಂದು ಗೆಲಥೆ ನ್ಯಾಷನಲ್ ಪಾರ್ಕ್, ಇನ್ನೊಂದು ಕ್ಯಾಂಬೆಲ್ ಬೇ ನ್ಯಾಷನಲ್ ಪಾರ್ಕ್. ಈ 2 ನ್ಯಾಷನಲ್ ಪಾರ್ಕ್ಗಳು ಈ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡು ಬರ್ತವೆ. ಆದ್ದರಿಂದ ಇದಕ್ಕೇನೋ ಧಕ್ಕೆ ಆಗುತ್ತೆ ಅಂತೇಳಿ ಇದನ್ನು ವಿರೋಧಿಸ್ತಾರೆ. ಮತ್ತು ಲೆದರ್ ಬ್ಯಾಕ್ ಟರ್ಟಲ್ ಅಂತೇಳಿ. ಲೆದರ್ ಬ್ಯಾಕ್ ಟರ್ಟಲ್ ಅಂದರೆ ಆಮೆಗಳಿದಾವೆ ಇಲ್ಲಿ. ಅಂದರೆ ಅದರ ಚರ್ಮ ಏನಿದೆಯಲ್ಲ, ಅದರ ಚರ್ಮ, ಆ ಲೆದರ್ ಚರ್ಮದ ಆಮೆಗಳು ಅಂತೇಳಿ, ಅದರ ಹಿಂದಿನ ಭಾಗದಲ್ಲಿ ಲೆದರ್ ಚರ್ಮದ ಆಮೆಗಳು ಇಲ್ಲಿ ಕಂಡು ಬರ್ತವೆ. ಗೆಲತೆ ಬೇನಲ್ಲಿ, ಗೆಲತೆ ಕೊಲ್ಲಿಯಲ್ಲಿ. ಈ ಆಮೆಗಳು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕಂಡು ಬರೋಲ್ಲ. ಇಲ್ಲಿ ಮಾತ್ರ ಮೊಟ್ಟೆ ಇಡ್ತವೆ, ಬೇರೆ ಎಲ್ಲಿ ಮೊಟ್ಟೆ ಇಡೋಕ್ಕಾಗಲ್ಲ. ಅಕಸ್ಮಾತ್ ಇಲ್ಲೇನಾದ್ರು ಏರ್ಪೋರ್ಟ್ ನಿರ್ಮಾಣ ಆದರೆ ಆ ಸದ್ದಿಗೆ, ಆ ಡೆವಲಪ್ಮೆಂಟ್ಗೆ ಅವೇನಾಗುತ್ತೆ, ಅವು ಸತ್ತೋಗ್ತವೆ ಎಲ್ಲ, ಯಾವುದು ಅಲ್ಲಿ ಉಳಿಯೋದಿಲ್ಲ. ಮತ್ತು ಇಲ್ಲಿ ಮಕಾಕಗಳು ಕಂಡು ಬರ್ತವೆ, ಏಡಿ ತಿನ್ನೋ ಮಕಾಕಗಳು. ಈ ರೀತಿ ಹಲವಾರು ಪಕ್ಷಿಗಳಿದ್ದಾವೆ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬದುಕದೇ ಇರುವಂಥ ಪಕ್ಷಿಗಳಿದ್ದಾವೆ, ಅವು ಎಲ್ಲ ಬದುಕಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು, ಇಲ್ಲಿ 2 ಟ್ರೈಬ್ಗಳಿದ್ದಾವೆ, 2 ಬುಡಕಟ್ಟು ಜನಾಂಗಗಳು. ಒಂದು ಶೋಂಪೆನ್, ಇನ್ನೊಂದು ನಿಕೋಬಾರಿಸ್. ಶೋಂಪೆನ್ ಮತ್ತು ನಿಕೋಬಾರಿಸ್ ಎಂಬ 2 ಬುಡಕಟ್ಟು ಜನಾಂಗಗಳು ಇಲ್ಲಿ ವಾಸ ಮಾಡ್ತಾರೆ. ಇವರಿಗೆ ಬೇರೆ ಅಂದರೆ ಈ ದ್ವೀಪ ಬಿಟ್ಟರೆ ಬೇರೆ ಕಡೆ ಹೋಗೋಕ್ಕೆ ಆಗಲ್ಲ. ಯಾಕಂದರೆ ಈ ದ್ವೀಪಕ್ಕೆ ಹೊಂದ್ಕೊಂಡಿದ್ದಾರೆ. ಈ ದ್ವೀಪ ಬಿಟ್ಟು ಅವ್ರು ಏನಾದ್ರು ಬೇರೆ ಕಡೆ ಶಿಫ್ಟ್ ಮಾಡಿದರೆ ಅಲ್ಲಿ ಸಾಂಕ್ರಾಮಿಕ ರೋಗಗಳಿಗೆ ಅವ್ರು ಬಲಿಯಾಗಿಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಅವರಿಗೆ ಇದೇ ದ್ವೀಪದಲ್ಲೇ ಅವರ ಇಮ್ಯುನಿಟಿ ಇದೇ ದ್ವೀಪಕ್ಕೋಸ್ಕರ ಹೊಂದಿಕೆ ಆಗಿದೆ. ಅವ್ರಿಗೆ ಬೇರೆ ಕಡೆ ಹೋದರೆ, ಅಕಸ್ಮಾತ್ ನಾವೇನಾದ್ರು ಇಂಡಿಯಾಗೆ ಕರ್ಕೊಂಡ್ಬಂದರೆ ಇಲ್ಲಿರುವಂಥ ವಾತಾವರಣಕ್ಕೆ ಅವ್ರು ಸತ್ತೋಗ್ಬಿಡ್ತಾರೆ. ಅಂದರೆ ಅವ್ರಿಗೆ ಬೇಗ ರೋಗಗಳು ಬರ್ತವೆ. ಆದ್ದರಿಂದ ಈ ದ್ವೀಪದಲ್ಲೇ ಅವರು ವಾಸ ಮಾಡೋಕ್ಕೆ ಯೋಗ್ಯರಾಗಿದ್ದಾರೆ. ಯಾರು? ಶೋಂಪೆನ್ ಟ್ರೈಬ್ ಮತ್ತು ನಿಕೋಬಾರಿಸ್ಗಳು. ನೋಡಿ, ನಾವು ಡೆವಲಪ್ಮೆಂಟ್ಗಿಂತ ಪರಿಸರಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಇತ್ತೀಚೆಗೆ ನೋಡಿ, ನಮ್ಮ ಭಾರತದಲ್ಲಿ ಎಲ್ನಿನೋ ಪರಿಣಾಮದಿಂದ ಎಷ್ಟು ಕೇಳರಿಯಾದ ಬೇಸಿಗೆ ನಮಗೆ ಕಂಡು ಬಂತು. ಕಾರಣ, ನಾವು ಯಾವುದೇ ರೀತಿಯ ಕಾಡು ಏನಿದೆಯಲ್ಲ ಅದು ನ್ಯಾಚುರಲ್ ಏರ್ ಕಂಡೀಷನರ್ ಥರ. ಅಂದರೆ ಕಾಡು ಅಂದರೆ ಅದು ಅದ್ರ ಸುತ್ತಮುತ್ತ ನಾವು 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ನೀವು ಮರ ಇದ್ದರೆ ನೋಡ್ಬೋದು, ನಿಮ್ಮ ಮರದ ಪ್ರಾಮುಖ್ಯತೆ ಬೇಸಿಗೆಯಲ್ಲೇ ಕಂಡು ಬರುತ್ತೆ. ಆದ್ದರಿಂದ ನಾವು ಡೆವಲಪ್ಮೆಂಟ್ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದೇನು ನಾವು ಒಂದು 10 ದಿನದಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಆದರೆ ಮರಗಳನ್ನು ಬೆಳೆಸೋಕೆ 10 ದಿನದಲ್ಲಿ ಆಗಲ್ಲ. ಆದ್ದರಿಂದ ಮರಗಳ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗತ್ತೆ. ಮತ್ತು ಈ ಬುಡಕಟ್ಟು ಜನಾಂಗ, ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರ, ಅವರ ಭಾಷೆ, ಅವರ ಅಭಿಪ್ರಾಯ, ಅವರ ಒಂದು ವೈಯಕ್ತಿಕ ಘನತೆಯಿಂದ ಬದುಕುವ ಹಕ್ಕನ್ನು ನಾವು ರಕ್ಷಿಸಬೇಕಾಗುತ್ತೆ. ಇಲ್ಲಾಂದರೆ ಅದು ಏನಾಗುತ್ತೆ, ನಾವು ಗಿಲ್ಟಿ ಫೀಲ್ ಆಗುತ್ತೆ ನಮಗೆ. ಅವ್ರು ಏನಾರ ಸತ್ತೋದ್ರೆ, ಅವ್ರ ವಂಶ ಅಳಿದೋದ್ರೆ ನಮಗೊಂಥರ ಗಿಲ್ಟಿ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಉಳಿಸ್ಬೇಕಾಗುತ್ತೆ. ಮತ್ತು ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳು, ಈಗ ಹಲವಾರು ನಾವು ಇದೇ ಥರ ಡೆವಲಪ್ ಮಾಡ್ಕೊತ ಹೋದರೆ ಹಲವಾರು ಪ್ರಾಣಿ ಪಕ್ಷಿಗಳು ನಶಿಸಿ ಹೋದರೆ ಮಾನವನು ನಶಿಸಿ ಹೋಗ್ತಾನೆ. ಯಾಕಂದರೆ ಮಾನವ ಟಾಪಲ್ಲಿದ್ದಾನೆ. ಕೆಳಗಡೆ ಒಂದು ಜೀವಿ ಪ್ರಭೇದ ಇಲ್ಲ ಅಂದರೆ ಮಾನವ ಡೈರೆಕ್ಟಾಗಿ ಕೆಳಗೆ ಬೀಳ್ತಾನೆ. ಅಂದರೆ
ಎಲ್ಲದಕ್ಕೂ ಒಂದು ಕೊಂಡಿ ಇದೆ, ಎಲ್ಲನೂ ಒಂದು ಕೊಂಡಿ, ಒಂದೊಂದು ಕೊಂಡಿ ಎಲ್ಲನೂ ಸರಪಳಿಯಾಗೆ ನಾವು ಇದು ಒಂದು ನಡುವಿನ ಸರಪಳಿ ಹರಿದೋಯ್ತು ಅಂದರೆ ಎಲ್ಲರೂ ಬಿದ್ದೋಗ್ತಾರೆ. ಆದ್ದರಿಂದ ಎಲ್ಲ ಜೀವಿಗಳು ಬದುಕಬೇಕು, ನಾವು ಬದುಕಬೇಕು. ಎಷ್ಟಾಗುತ್ತೋ ಅಷ್ಟು ಮಾತ್ರ ಡೆವಲಪ್ ಮಾಡಬೇಕು. ಡೆವಲಪ್ ಅಂತೇಳಿ ನಾವು ಎಲ್ಲನೂ ನಾಶ ಮಾಡೋಂಗಿಲ್ಲ. ಮತ್ತು ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ನಾವು ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದನ್ನು ನಿಲ್ಲಿಸ್ಬೇಕಾಗತ್ತೆ. ಮತ್ತು ಇದು ಮಲಕ್ಕ ಜಲಸಂಧಿ ಮತ್ತು ಮಲಕ್ಕ ಜಲಸಂಧಿ ಅಂದರೆ ಮಲಕ್ಕ ಜಲಸಂಧಿಯಿಂದ ಒಂದು ಪ್ರಮುಖವಾದ ಮಲಕ್ಕ ಜಲಸಂಧಿ ಅಂದರೆ ಒಂದು ಪ್ರಮುಖವಾದ ಆರ್ಥಿಕ ಕೇಂದ್ರ ಅದು. ಅಲ್ಲಿಂದ ಸುಮಾರು ಹಡಗುಗಳು ಬರ್ತವೆ ನಮಗೆ. ಆದರೆ ಮಲಕ್ಕ ಜಲಸಂಧಿ ಇರೋದ್ರಿಂದ ಅಥವಾ ಅಲ್ಲಿ ಒಂದು ಸಿಂಗಾಪುರ್ ನಗರ ಇರೋದ್ರಿಂದ ಅದೇ ಥರ ನಗರ ನಾವು ಇಲ್ಲಿ ನಿರ್ಮಾಣ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಜನ ಏನು ಮಾಡ್ತಾರೆ, ಮಲಕ್ಕ ಜಲಸಂಧಿ ಏನಿದೆಯಲ್ಲ ಅದು ಪ್ರಮುಖವಾಗಿದೆ, ಅದು ಈ ಸ್ಪೆಸಿಫಿಕ್ ಸಾಗರದಿಂದ. ಆದರೆ ನಮ್ಮ ಈ ಅಂಡಮಾನ್ ನಿಕೋಬಾರ್ಗೂ ಮಲಕ್ಕ ಜಲಸಂಧಿಗೂ ತುಂಬ ದೂರ ಇರೋದ್ರಿಂದ ಅದು ಹೆಚ್ಚಾಗಿ ಪರಿಣಾಮ ಬೀರೋದಿಲ್ಲ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಇದು ಅಂಡಮಾನ್ ನಿಕೋಬಾರ್. ಇದರಲ್ಲಿ ನಿಮ್ಗೇನಾರು ಅರ್ಥ ಆಗಿಲ್ಲ ಅಂತಂದರೆ ನಮಗೆ ಕೇಳ್ಬೋದು.